ಶಿವಮೊಗ್ಗ ನಗರದ ದೊಡ್ಡಪೇಟೆ ಪೊಲೀಸ್ ಠಾಣಾ ಆವರಣದಲ್ಲಿ ಸಾರ್ವಜನಿಕರಿಗಾಗಿ ನಿರ್ಮಿಸಿರುವ ಸಂದರ್ಶಕರ ಕೊಠಡಿಯನ್ನು ಇಂದು ಎಸ್ಪಿ ನಿಖಿಲ್ ಉದ್ಘಾಟಿಸಿದರು. ಇದೇ ವೇಳೆ ಸಿಇಐಆರ್ ಪೋರ್ಟಲ್ ಬಳಸಿ ಪತ್ತೆ ಮಾಡಲಾದ 100ಕ್ಕೂ ಹೆಚ್ಚು ಮೊಬೈಲ್ ಫೋನ್ಗಳನ್ನು ಠಾಣಾ ಆವರಣದಲ್ಲಿಯೇ ವಾರಸುದಾರರಿಗೆ ಹಿಂತಿರುಗಿಸಲಾಯಿತು. ನಂತರ ಮಾತನಾಡಿದ ಜಿಲ್ಲಾ ರಕ್ಷಣಾಧಿಕಾರಿಗಳು, ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಆದೇಶದಂತೆ ಸಂದರ್ಶಕರ ಕೊಠಡಿಯನ್ನು ವ್ಯವಸ್ಥಿತವಾಗಿ ನಿರ್ಮಿಸಲಾಗಿದೆ. ಇದರಿಂದ ದೂರುದಾರರಿಗೆ ಅನುಕೂಲವಾಗಲಿದೆ. ಅಲ್ಲದೆ 2026ರಿಂದ ಜಿಲ್ಲೆಯ ವಿವಿಧ ಠಾಣಾ ವ್ಯಾಪ್ತಿಗಳಲ್ಲಿ ಇದುವರೆಗೂ 1000ಕ್ಕೂ ಹೆಚ್ಚು ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆದು ವಾರಸುದಾರರಿಗೆ ಹಿಂದಿರುಗಿಸಲಾಗಿದೆ ಎಂದು ತಿಳಿಸಿದರು. ನಮ್ಮ ಸಿಇಐಆರ್ ಪೋರ್ಟಲಲ್ಲಿ ಕಳೆದೋದಂತಹ 100 ಮೊಬೈಲ್ ಫೋನ್ಗಳನ್ನು ನಾವು ರಿಕವರಿ ಮಾಡಿ ಅದನ್ನು ವಾರಸುದಾರರಿಗೆ ಹಸ್ತಾಂತರ ಮಾಡಿದ್ದೀವಿ. ಈ 100 ಮೊಬೈಲ್ ಫೋನ್ಗಳ ಒಟ್ಟು ಮೊತ್ತ ಸುಮಾರು ಒಂದು 20 ಲಕ್ಷ ರೂಪಾಯಿ ಅಂತ ನಾವು ಹೇಳ್ಬೋದು. ಇದರಲ್ಲಿ ಎಲ್ಲ ಥರದ ಫೋನ್ಗಳು ಇದ್ದು 1 ವರ್ಷ 2 ವರ್ಷ ಹಿಂದೆ ಕಳೆದೋದಂತಹ ಫೋನ್ಗಳನ್ನು ಕೂಡ ನಾವು ಇಲ್ಲಿ ಹುಡುಕಿ ವಾರಸುದಾರರಿಗೆ ವಾಪಸ್ ಕೊಟ್ಟಿದ್ದೀವಿ. ಈ ಸಿಇಐಆರ್ ಪೋರ್ಟಲ್ ಅನ್ನೋದು ಒಂದು ವಿಶೇಷವಾದ ಪೋರ್ಟಲ್ಲು. ಯಾರೇ ನಿಮ್ಮ ಮೊಬೈಲ್ ಫೋನನ್ನು ಕಳ್ಕೊಂಡ್ರೆ ಅದನ್ನು ನೀವು ಪೊಲೀಸ್ ಸ್ಟೇಷನ್ಗೆ ಬಂದರೂ ಕೊಡ್ಬೋದು, ಇಲ್ಲ ನೀವೇ ಅಪ್ಲೋಡು ಮಾಡ್ಬೋದು. ಅದಕ್ಕೆ ಏನಿಲ್ಲ, ನಿಮ್ಮ ಫೋನಿನ IMI ನಂಬರ್ನ ಒಂದು ಹಾಕಬೇಕಷ್ಟೇ. ನೀವು ಬಿಲ್ಲಲ್ಲಿರುತ್ತೆ, ಇಲ್ಲ ಫೋನ್ ಬಾಕ್ಸಲ್ಲಿ ಇರುತ್ತೆ. ಅದು IMI ನಂಬರ್ ಹಾಕಿದ್ರೆ ಅದನ್ನು ನಾವು ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತೀವಿ. ಬೇರೆ ಯಾರು ಫೋನ್ ಅದನ್ನು ಯೂಸ್ ಮಾಡಿದಾಗ ನಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತೆ ಆ ಪೋರ್ಟಲ್ ವತಿಯಿಂದ. ಅದನ್ನು ಹಿಡ್ಕೊಂಡು ನಾವು ನಮ್ಮ ಕಾರ್ಯಾಚರಣೆಯನ್ನು ಮುಂದೆ ಮಾಡ್ತೀವಿ. ಇಲ್ಲಿ 100 ಫೋನ್ಗಳು ಕೆಲವು ಅಂತರ್ರಾಜ್ಯದಲ್ಲೂ ಇದ್ದವನ್ನ ನಾವು ವಾಪಸ್ ತರಿಸಿದ್ದೀವಿ. ಅದು ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಇಲ್ಲ ಉತ್ತರ ಪ್ರದೇಶ ಆಗಿರ್ಬೋದು. ಅಲ್ಲೂ ಕೂಡ ಯಾರೋ ತೊಗೊಂಡು ಹೋಗಿದ್ದನ್ನು ಅದನ್ನೆಲ್ಲ ನಾವು ವಾಪಸ್ ತರಿಸೋ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇವತ್ತು 100 ಫೋನ್ಸನ್ನು ನಾವು ರಿಕವರಿ ಮಾಡ್ಕೊಂಡಿದ್ದೀವಿ. ಇದು ಕೇವಲ ನಮ್ಮ ದೊಡ್ಡಪೇಟೆ ಠಾಣಾ ವ್ಯಾಪ್ತಿ ಒಂದರಲ್ಲೇ ನಾವು 100 ಮೊಬೈಲ್ ಫೋನ್ಗಳನ್ನ ವಾಪಸ್ ಕೊಟ್ಟಿದ್ದೀವಿ. ಈ ಒಂದು ವರ್ಷ ನಾವು ಜಾನ್ವರಿಯಿಂದ ಲೆಕ್ಕ ತೊಗೊಂಡ್ರೆ ಸುಮಾರು 1000 ಫೋನ್ಗಳನ್ನ ನಾವು ವಾಪಸ್ ಕೊಟ್ಟಿದ್ದೀವಿ. ಅದನ್ನು ನಾವು ಸ್ಟೇಷನ್ ಮಟ್ಟದಲ್ಲಿ ಹಂತವಾಗಿ ಕೊಡ್ಕೊಂಡು ಹೋಗಿದ್ವಿ. ಇಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಮಾಡಿದ್ರಿಂದ ಇಲ್ಲಿ ನಾವು ಎಲ್ಲ ಒಂದೇ ಕಡೆಗೇ ಕೊಡಬೇಕು ಅಂತ ಈ ದಿನ ಈ ಕಾರ್ಯಕ್ರಮವನ್ನು ಮಾಡಿದ್ದು. ಇದರ ಜೊತೆಗೆ ನಮ್ಮಲ್ಲಿ ವಿಸಿಟರ್ಸ್ ಬಂದಾಗ ಅವ್ರಿಗೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ. ಈ ಒಂದು ಸ್ಥಳಕ್ಕೆ ಒಂದು ಮೇಲ್ಛಾವಣಿಯನ್ನು ನಾವು ಹಾಕಿಸಿ ಇಲ್ಲಿ ಸಾರ್ವಜನಿಕರಿಗೆ ಬಂದು ಕೂತ್ಕೊಳ್ಳೋದಕ್ಕೆ ಒಂದು ಜಾಗವನ್ನು ಕೂಡ ನಮ್ಮ ಇನ್ಸ್ಪೆಕ್ಟ್ರು ಮತ್ತು ಅವರ ಠಾಣದಲ್ಲಿರುವ ಎಲ್ಲ ಸಿಬ್ಬಂದಿಯವರು ಸೇರಿ ಈ ಕೆಲಸವನ್ನು ಮಾಡಿದ್ದಾರೆ. ಸಾರ್ವಜನಿಕರ ಹಿತಕ್ಕಾಗಿಯೇ ನಾವು ಇರೋದು. ಇಲ್ಲಿ ನಮ್ಮ ದೊಡ್ಡಪೇಟೆಯಲ್ಲಿದ್ದಂತಹ ಇನ್ಸ್ಪೆಕ್ಟ್ರು ಮತ್ತು ಅವರೆಲ್ಲ ಸಿಬ್ಬಂದಿಗಳು ಕೂಡ ಉತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ.